ಎಲ್ಲರಿಗೂ ನಾನು ನಿಮ್ಮ ತುಂಬ ದಿನಗಳಿಂದ ಲಾಗ್ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಕಾರಂತರ ಆಗೋದ್ರಿಂದ. ಇವತ್ತು ಲಾಗ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ರು ನಮ್ಮ ಅಣ್ಣ. ಇಲ್ಲೇ ಇದ್ರೆ ನೋಡ್ತಿರ್ಬೋದು ನೀವು. ಇವರೇ ಉದಯ ಅಣ್ಣ ಅಂತ ಇವರೇ ಸರ್. ಇವರೇ ಹೇಳಿದ್ದು ನನಗೆ ಇವತ್ತು ಲಾಗ್ ಮಾಡಂತ, ಅದಕ್ಕೆ ಇವತ್ತು ಲಾಗ್ ಮಾಡ್ತಿದ್ದೀನಿ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಲಾಗ್ ಮಾಡ್ತಿದ್ದೇನೆ ಗಾಯ್ಸ್. ನಿಮ್ಮ ಮುಂದೆ ಡೈಲಿ ಲಾಗ್ ಹೋಗ್ತಿರ್ತೇನೆ, ಟೂರಿಸ್ಟದ್ದು ಎಲ್ಲದರದ್ದು. ಬನ್ನಿ, ಇವಾಗ ಒಂದು ನಿಮಗೆ ಪ್ಲೇಸ್ ತೋರಿಸ್ತೇನೆ, ಮಹಾರಾಷ್ಟ್ರದ್ದು. ಇವಾಗ ನಾವು ಮಹಾರಾಷ್ಟ್ರದಲ್ಲಿದ್ದೇವೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫಾಲೋ ಮಾಡಿದ್ದವರಿಗೆಲ್ಲ ಗೊತ್ತಾಗಿರುತ್ತೆ ನಾನು ಯಾವ ಗಾಡಿಯಲ್ಲಿದ್ದೇನೆ ಅಂತ. ನಾನಿವತ್ತು ಬಂದು ಸ್ಲೀಪರ್ ಗಾಡಿಯಲ್ಲಿದ್ದೇನೆ. ಮಂಗಳೂರು ಟು ವೀಟಾ ಹೋಗೋದು ಮಹಾರಾಷ್ಟ್ರಕ್ಕೆ, ಕೊಲ್ಲಾಪುರ ಸಾಂಗ್ಲಿ. ಬನ್ನಿ, ಇವಾಗ ಪಿಕಪ್ ಎಲ್ಲ ಮಾಡಿ ಆಯಿತು. ನಿಮಗೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ ಗೈಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಹೆಚ್ಚು ಜನರಿಗೆ ಶೇರ್ ಮಾಡಿ ವಿಡಿಯೋ. ತುಂಬ ದಿನಗಳಿಂದ ಸ್ಟಾರ್ಟ್ ಮಾಡ್ತಿದ್ದೆ ವಿಡಿಯೋ, ಅದಕ್ಕೇ ಇನ್ನು ಮುಂದಿನ ದಿನಗಳಲ್ಲಿ ಈ ವಿಡಿಯೋ ಹಾಕ್ತೇನೆ ಟೂರದ್ದೆಲ್ಲ. ಸರಿ ಗಾಯ್ಸ್, ಇವಾಗ ನಿಮಗೆ ಮಹಾರಾಷ್ಟ್ರದೊಂದು ತೋರಿಸ್ತೇನೆ ನದಿ. ಯಾವ ನದಿ ಅಣ್ಣ ಅದು? ಕೃಷ್ಣಾ ನದಿ. ನನಗೆ ಕೂಡ ಅಷ್ಟೊಂದು ಗೊತ್ತಿಲ್ಲ. ಸಾಂಗ್ಲಿ ಅದು ನಮ್ಮ ಉದಯ ಅಣ್ಣ ಅವರು ತೋರಿಸ್ಬಂದೆ, ಅದಕ್ಕೇನೆ. ಬನ್ನಿ ಗಾಯ್ಸ್, ಇವತ್ತಿನ ದಿನದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿ ನಾನು ನಿಮಗೆ ಶೇರ್ ಮಾಡ್ತಿದ್ದೇನೆ. ನಾವು ಇವಾಗ ಮಹಾರಾಷ್ಟ್ರದಿಂದ ಮೂರು ಕಡೆ ಹೊರಟಿದ್ದೇವೆ. ನಿನ್ನೇನು ಲಾಗ್ ಮಾಡಲಿಲ್ಲ, ಅದರ ಪ್ಲ್ಯಾನ್ ಕೂಡ ಬಂದಿಲ್ಲ ನನಗೆ. ಇವತ್ತು ಉದಯ ಅಣ್ಣ ನನಗೆ ಸಪೋರ್ಟ್ ಕೊಟ್ಟಿದ್ರು, ಅದಕ್ಕೆ ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮಾಡುವ ಗಾಯ್ಸ್, ನೋಡ್ತಿರ್ಬೋದು, ಇದು ಬೋರ್ಡ್ ನೋಡಿ. ಮಿರಾಜ್ ಮತ್ತು ಪಂಡರ್ಪುರ್, ಸೋಲಾಪುರ್, ಉಗ್ ರೋಡ್ ಇದು. ಬನ್ನಿ, ನಿಮಗೆ ನಾ ರೋಡ್ ಕೂಡ ತೋರಿಸಿಕೊಡ್ತೇನೆ. ಚಿಕ್ಕ ರೋಡ್ ತುಂಬ ಇದು ರೋಡು, ನೋಡ್ತಿರ್ಬೋದು. ಇವರೇ ಉದಯಣ್ಣ ಅಂತ ಇವರ ಹೆಸರು. ನಿಮಗೆ ಮತ್ತೆ ಬಸ್ಸಿದು ತೋರಿಸ್ತೇನೆ ಗಾಯ್ಸ್, ರಿವ್ಯೂ ಕೊಡ್ತೇನೆ. ರಿವ್ಯೂ ಏನಲ್ಲ, ಜಸ್ಟ್ ತೋರಿಸ್ತೇನೆ ಸ್ಲೀಪರ್ ಹೆಂಗಿತ್ತ ಅಂತ. ಈ ಗಾಡಿದು ಹೆಸರಲ್ಲ ನಿಮಗೆ ಮತ್ತೆ ತೋರಿಸ್ತೇನೆ. ಇದು ಗಾಳಿ ಬರಲಿಕ್ಕೆ ರನ್ನಿಂಗಲ್ಲಿ. ಆದರೆ ಇಲ್ಲೆಲ್ಲ ಕವರ್ ಇತ್ತಲ್ಲ ಫುಲ್, ಅಷ್ಟೊಂದು ಗಾಳಿ ಬರಲ್ಲ, ಅದಕ್ಕೆ ಇದು ಕೂಡ ಓಪನ್ ಮಾಡಿದ್ದೇವೆ ಸನ್ ರೂಫ್. ಇದು ಕಂಡಕ್ಟರಿಗೆ ಮಲಗಲಿಕ್ಕೆ, ಡ್ರೈವರಿಗೆ ಕೂಡ ಆಗುತ್ತೆ, ಇಬ್ಬರಿಗೂ ರೆಸ್ಟ್ ಮಾಡಲಿಕ್ಕೆ. ಮತ್ತು ನೋಡ್ತಿರ್ಬೋದು ನಮ್ಮ ಟೂರಿಸ್ಟ್ ಗಾಡಿಯಲ್ಲೆಲ್ಲ ಅಷ್ಟೊಂದು ಸ್ಪೇಸ್ ಇಲ್ಲ. ಇದ್ರಲ್ಲಿ ನೋಡಿ ತುಂಬಾ ಸ್ಪೇಸ್ ಇತ್ತು. ನದಿ ನೋಡಿ ಗಾಯ್ಸ್, ನೋಡ್ತಿರ್ಬೋದು. ಅದು ಮತ್ತೆ ರೈಲ್ವೆ ಬ್ರಿಡ್ಜ್. ಹೆಸರಂತ ಕೃಷ್ಣಾ ನದಿ. ಈಚೆ ಕೂಡ ನೋಡಿ ನೀರೇ ಇಲ್ಲ, ಬರ್ತಿರ್ಬೋದು ಅಷ್ಟೊಂದು. ರೈಲ್ ಕೂಡ ಬರ್ತಿತ್ತು ನೋಡಿ ಗಾಯ್ಸ್, ಒಳ್ಳೆ ಕ್ಲಿಪ್ ಸಿಕ್ಕಿತ್ತು ನಂಗೊಂದು. ಓಹೋ, ಹಿಂಗೆ ಇರಬೇಕು ವಾತಾವರಣ ಎಲ್ಲ, ಒಳ್ಳೆ ಗಿಡ ಮರ ಎಲ್ಲ ಇದ್ದು ತಂಪ್ಲಿಗೆ. ಅಲ್ಲಿ ನೋಡಿ ಗಾಯ್ಸ್, ಟಾಟಾ ಮಾಡ್ತಿದ್ದಾರೆ ನೋಡಿ, ನೋಡ್ತಿರ್ಬೋದು ಗಾಯ್ಸ್. ಝೂಮ್ ಆಗ್ತಿಲ್ಲ, ಎಲ್ಲ ತೋರಿಸ್ತಿದ್ದೆ. ಸಾಂಗ್ಲಿಯಿಂದ 2 ಪಿಕಪ್ ಮಾಡಿಕೊಂಡು ಕೊಲ್ಲಾಪುರಿಗೆ ಹೋಗ್ತಿದ್ದೇವೆ. ಅಲ್ಲೊಂದು 3 ಪಿಕಪ್ ಉಂಟು, ಅದಕ್ಕೇ. ಸರಿ ಗಾಯ್ಸ್, ಅಲ್ಲಿ ಹೋಗಿ ಸಿಗ್ತೇನೆ ಪಿಕಪ್ ಮಾಡಿಕೊಂಡು. ಮತ್ತು ಅಲ್ಲಿ ಏನಾದರೂ ತೋರಿಸುವಂಥದ್ದು ವ್ಯೂ ಪಾಯಿಂಟ್ ಬಂದು ಸಿಕ್ಕಿದ್ರೆ ನಿಮಗೆ ನಾನು ತೋರಿಸ್ತೇನೆ. ಬಾಯ್. ನೋಡಿ ಗಾಯ್ಸ್, ನಾನು ಹೋಗಿರೋದು ಬಸ್ಸು ಗಣೇಶ್, ನೋಡ್ತಿರ್ಬೋದು. ಹಾಂ, ಮುಂಬೈ ಟು ಬ್ಯಾಂಗ್ಳೂರ್, ಮುಂಬೈ ಟು ಮಂಗಳೂರು ಕೂಡ ಹೋಗುತ್ತೆ ಹೈವೇ. ಧಾರವಾಡದಿಂದ ಡಿವೈಡ್ ಆಗುತ್ತೆ, ಇರ್ಬೋದು ಬೆಂಗಳೂರು ಆಗುತ್ತೆ ಅಲ್ಲಿಂದ. ನೋಡ್ತಿರ್ಬೋದು ಹೈವೇ ಹೆಂಗೆ ಉಂಟು ಅಂತ. ಸ್ವಲ್ಪ ರೋಡ್ ನಡೀತಾ ಉಂಟು ಈಚೆ ಕಡೆ, ನೋಡ್ತಿರ್ಬೋದು. ಅದೇ ಕಾಮಗಾರಿಗೆ ಆಗ್ತಾ ಉಂಟು, ಸ್ವಲ್ಪ ಬ್ಲಾಕ್ ಎಲ್ಲ ಉಂಟು. ಬೈಕ್ ಅವರ ಕಾಟ ಮಾತ್ರ ನೋಡ್ತಿರ್ಬೋದು. ಸಾಂಗ್ಲಿ ಮತ್ತು ಕೊಲ್ಲಾಪುರದ ಪಿಕಪ್ ಮಾಡಿಕೊಂಡು ಹೊರಟಿದ್ದೇವೆ. ನಿಮಗೆ ಎನಿಸ್ಕೊಳ್ಬೋದು ಏನು ಲಾಗಲ್ಲಿ ಮಾಡುವ ಕನ್ನಡ
ಕನ್ನಡಕ ಹಾಕೊಂಡು ಪೋಸ್ಟ್ ಮಾಡ್ತಿದ್ದಾನೆ ಅಂತ ಆ ಥರದ್ದೆಲ್ಲ ಏನೂ ಇಲ್ಲ. ಆ ಥರದ್ದು ನೀವು ಎಣಿಸ್ಕೊಂಡಿದ್ರೆ ಈಗಲೇ ಬಿಟ್ಬಿಡಿ. ಯಾಕೆ ಹಾಕ್ಕೊಂಡಿರೋದು ಅಂದರೆ ನಿನ್ನೆ ನೈಟ್ ಇಡೀ ನಿದ್ರೆ ಇಲ್ಲ, ಮತ್ತು ಇವಾಗ ಮಧ್ಯಾಹ್ನ ಎಲ್ಲ ಬಿಸಿಲಿಗೆ ಕಣ್ಣು ಬಿಡ್ಲಿಕ್ಕಾಗಲ್ಲ, ಒಂಥರ ನೋವು ಕಣ್ಣೆಲ್ಲ. ಅದಕ್ಕೆ ಕನ್ನಡಕ ಹಾಕ್ಕೊಂಡ್ರೆ ಒಂಥರ ಬಿಸಿಲು ಅಷ್ಟೊಂದು ಗೊತ್ತಾಗಲ್ಲ ಕಣ್ಣಿಗೆ, ಅದಕ್ಕೇ ಕನ್ನಡಕ ಹಾಕ್ಕೊಂಡಿರೋದು. ಹೇಗೆ ಕಾಣ್ತುಂಟಂತ ಒಂದು ಕಮೆಂಟ್ ಮಾಡಿ. ಇದು ಬಂದು ಮಹಾರಾಷ್ಟ್ರ RTO ಗೇಟ್, ಇದಾದ್ಮೇಲೆ ಕರ್ನಾಟಕ ಗೇಟ್ ನೋಡ್ತಿರ್ಬೋದು. ಬಂದು ಹೋಟ್ಲಲ್ಲಿದ್ದೇನೆ, ನೋಡ್ತಿರ್ಬೋದು. ಮಹಾರಾಷ್ಟ್ರ ಎಲ್ಲ ಬಾರ್ಡರ್ ಎಲ್ಲ ಕ್ರಾಸ್ ಮಾಡಿ ಚಾಕಿ ಹಾಕಿದ್ದೇವೆ. 10 ನಿಮಿಷ ಬ್ರೇಕಿಗೆ ಹಾಕಿದ್ದೇವೆ, ನೋಡ್ತಿರ್ಬೋದು. ಹೊರಗಡೆ ಒಂದು ಸೂಪರ್ ಆದ ಸೀನ್ ಉಂಟು, ತೋರಿಸ್ತೇನೆ ರೀ. ಜಸ್ಟ್ ಮಹಾರಾಷ್ಟ್ರ ಬಾರ್ಡರ್ ಕ್ರಾಸ್ ಮಾಡಿ 1 ಕಿಲೋಮೀಟರ್ ಬಂದದ್ದು ಮಾತ್ರ, 12 ಕಿಲೋಮೀಟರ್ ಅಷ್ಟೇ. ಇನ್ನೂ ಒಳ್ಳೊಳ್ಳೆ ಸೀನರಿ ಉಂಟು, ಆದರೆ ನೈಟ್ ಆಗುತ್ತೆ ಹೋಗುವಾಗ, ಅದಕ್ಕೆ ನೋಡುವ ಆದಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇವೆ. ನಾನು ಮತ್ತೆ ಈಗ ಉದಯಣ್ಣ ಈಗ ಚಹಾ ಕುಡ್ಲಿಕ್ಕೆ ಬಂದಿದ್ದೇವೆ. ಇರ್ಬೋದು ಗೈಸ್, ಇವಾಗ ಸಂಜೆ ಟಿಫಿನ್ ನೋಡಿ, 4 ಪೂರಿ ಚಟ್ನಿ ಸಾರು ಮತ್ತು ಇದೇ ತಗೊಂಡಿದ್ದಾರೆ, ರೈಸ್ ಮತ್ತು ದಾಲ್ ಸಾರು. ಬನ್ನಿ ಇವಾಗ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಹೊರಡುವಾಗ ಸಿಗ್ತೇನೆ ಗೈಸ್, ಬಾಯ್. ಗೈಸ್ ನೋಡ್ತಿರ್ಬೋದು, ವಿಮಾನ ನಿಪ್ಪಾಣಿಯಲ್ಲಿ ಇದ್ದೇವೆ ನಾವು ಇವಾಗ. ಜಸ್ಟ್ ಒಂದು ಚಹಾ ಕುಡ್ದೆಲ್ಲ ಬಂದಿದ್ದು ಮಾತ್ರ ಒಂದು 5 ಕಿಲೋಮೀಟರ್ ಮುಂದೆ. ಹಾಂ ನಿಪ್ಪಾಣಿ ಹತ್ರ ಅದೇ ನವದಿ ಘಾಟ್. ಹಾಂ ಇದು ತಾವಂದಿ ಅಂತ ಒಂದು ಘಾಟ್ ಇತ್ತು ಚಿಕ್ಕದಾಗಿ, ಅದು ಇವಾಗ ಲೆವೆಲ್ ಮಾಡಿ ಅದರ ಮೇಲೆ ಫ್ಲೈಓವರ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಅಂದರೆ ಸೀದಾ ಹೋಗ್ಲಿಕ್ಕೆ ಗಾಡಿ ಒಂದು ಸ್ವಲ್ಪ ದಿನ ಹೋಗುತ್ತೆ, 1-2 ವರ್ಷ ಹೋಗುತ್ತೆ ಅದಾಗಲಿಕ್ಕೆ. ಆದಮೇಲೆ ಫುಲ್ ಎಕ್ಸ್ಪ್ರೆಸ್ ಥರ ಹೋಗ್ಬೋದು, ಹೈವೇ ಥರ. ಬರಲಿ 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 ಬರಲಿ. ಇವಾಗ ನಾವು ಬೆಳಗಾಂ ಕಡೆ ಹೊರಟಿದ್ದೇವೆ. ವ್ಯೂ ನೋಡಿ ಗಾಸ್, ಯಾವ ನಮ್ಮನೆ ಉಂಟಂತ ನೋಡ್ತಿರಬಹುದು. ಫುಲ್ ಡೌನ್ ರೋಡ್, ಹೊಸದಾಗಿದೆ. ನೋಡ್ತಿರ್ಬೋದು, ಸೊ ಇದು ಹೊಸ ಬ್ರಿಡ್ಜನ್ನು ಬಿಟ್ಕೊಟ್ಟಿದ್ದಾರೆ. ಹಾಗೇನೆ ಸೀನ್ ನೋಡಿ ಗಾಯ್ಸ್, ಯಾವ ಥರ ವೇವ್ ಇದೆ ಅಂತ ನೋಡ್ತಿರ್ಬೋದು. ಹಾಂ, ಒಳ್ಳೆದು ವ್ಯೂ ಎಲ್ಲ. ನೋಡಿ ಗಾಯ್ಸ್, ನೀರಿನ ಸೈಡು ಇದು ಗಿಡ ಚಿಕ್ಕದು, ಅದರ ಮಧ್ಯೆ ಸೇತುವೆ ಮಾತ್ರ ಸೂಪರ್ ಇದೆ ಗಾಯ್ಸ್. ಒಂಥರ ಬಸ್ಸಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಮಜಾ ಇದೆ. ನೋಡಿ, ಗಾಡಿ ನಿಂತಾಗ ಎಲ್ಲ ಟಯರ್ ಎಲ್ಲ ಚೆಕ್ ಮಾಡ್ತಾ ಇರ್ಬೇಕು ಯಾವಾಗಲೂ. ಅದಕ್ಕೇನೆ ಒಂದು ರೌಂಡ್ ಬಂದು ಚೆಕ್ ಮಾಡ್ತಾ ಇದ್ದೇನೆ ಟಯರ್ ಎಲ್ಲ ಅಂದರೆ ಕಲ್ಲಿರುತ್ತಲ್ಲ, ಅದಕ್ಕೇನೆ. ಅದಕ್ಕೆ ಸತಿ ಪಂಚರ್ ಆಗಿದ್ದು ಗೊತ್ತಾಗಲ್ಲ, ಅದಕ್ಕೇನೆ ಹಿಂಗೆ ಹೊರತು ನೋಡಬೇಕು. ಬನ್ನಿ, ಎಲ್ಲ ಸರಿ ಇತ್ತು, ಸರಿ ಹೋಗುವ. ನೋಡಿ ಗಾಯ್ಸ್, ನಾವು ಇವಾಗ ಬೆಳಗಾವಿಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೇವೆ. ನೋಡ್ತಿರ್ಬೋದು ಯಾವ ಥರ ಮಳೆ ಬೀಳ್ತುಂಟಂತ. ಸಿಲ್ಲುಂಟು,
ಇವಾಗ ಊಟಕ್ಕೆ ನಿಲ್ಲಿಸಿದ್ದೇವೆ. ಟೈಮ್ ಬಂದು 9:49 ಆಗಿದೆ. ಬನ್ನಿ ಊಟ ಮಾಡ್ಕೊಂಡು ಬಂದು ಸಿಗುವ ಅಂತೆ. ಗ್ಯಾಸ್ ನೋಡಿ, ನಾನು ನಿಮಗೆ ಯಾವಾಗ ಬಸ್ ತೋರಿಸ್ತಾನೆ ಅಂತ ಹೇಳಿದ್ದೆ. ಇದೆ ಸ್ಲೀಪರ್, ಇದು ಬಂದು ಕ್ಯಾಬಿನ್. ನೋಡ್ತಿರ್ಬೋದು ಹೇಗೆ ಉಂಟಂತ. ಮತ್ತು BS6 ಗಾಡಿ ಆಗಿದೆ ಇದು ಬಂದು ಲೈಲ್ಯಾಂಡ್. ಸರಿ, ಇವಾಗ ಸೀಟ್ ಕಡೆ ಹೋಗುವ. ಬನ್ನಿ. ಸೀಟ್ ನಂಬರ್ ಅಪ್ಪರ್ 32 ಈ ಕಡೆ ಬಂದಿದೆ ಗಾಯ್ಸ್. 32 ನೋಡ್ತಿರ್ಬೋದು ಹೆಂಗುಂಟಂತ. ಇರ್ಬೋದು ಚಾರ್ಜಿಂಗ್ ಸಾಕೆಟ್ ಕಡೆ ಉಂಟಿದೆ ಈ ಕಡೆ. ಹಾಗೆಯೇ ಬ್ಯಾಗ್ ಇಡಲಿಕ್ಕೆ 2 ಸ್ಪೇಸ್ ಉಂಟು, ಇಲ್ಲಿ ಇಟ್ಕೊಳ್ಬೋದು. ಬಾಟ್ಲು ಕೂಡ. ಇದು ಡಬಲ್ ಬೆಡ್ ಆಗಿದೆ, ಕೆಳಗೆ ಕೂಡ ಡಬಲ್, ಈಚೆ ಕೂಡ ಸಿಂಗಲ್ ಆಗಿದೆ. ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋನಲ್ಲಿ ಸಿಗುವ. ಬಾಯ್.